ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಶೃಂಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳು ಹಾಗೂ ಶೃಂಗೇರಿ ತಾಲೂಕು ಕರ್ನಾಟಕ ಜಾನಪದ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳು, ಜೊತೆಗೆ ಕಾರ್ಮಿಕ ಮಿತ್ರ ಬಳಗ ಶೃಂಗೇರಿಯ ಅಧ್ಯಕ್ಷರು, ಜೊತೆಯಲ್ಲಿ ಜೆಸಿ ಸೇರಿದಂತೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ರಮೇಶ್ ಶೂನ್ಯ ನಮ್ಮ ಜೊತೆ ಇದ್ದಾರೆ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ತೆ ಸರ್. ರಮೇಶ್ ಅವರೇ, ಮೊದಲನೇದಾಗಿ ಶೃಂಗೇರಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಗಳಾಗಿ ನಿಮ್ಮ ಒಂದು ಸೇವೆ, ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಸರ್? ನಾನು ಕಾರ್ಯದರ್ಶಿ ಆದ ನಂತರ ಈಗ ಕಾರ್ಯದರ್ಶಿ ಅವಧಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ. ಓಕೆ. ಜೊತೆಗೆ ಮಸ್ಕಿಯಲ್ಲಿ ಪ್ರಥಮ ಕಸಬಾ ಹೋಬಳಿ ಮಟ್ಟದ ಒಂದು ಸಾಹಿತ್ಯ ಸಮ್ಮೇಳನ ಆಯಿತು. ಅದರ ಜೊತೆಯಲ್ಲಿ ಗ್ರಾಮ ಸಮ್ಮೇಳನ ಅಂತೇಳಿ ಅಡ್ಡಗೆದ್ದೆಯಲ್ಲಿ ಪ್ರಥಮ ಗ್ರಾಮ ಸಮ್ಮೇಳನ ಆಯಿತು. ಈ 3 ಕಾರ್ಯಕ್ರಮ ಆಯಿತು. ಜೊತೆಗೆ ನುಡಿ ನಿತ್ಯೋತ್ಸವ ಅಂತ ಹೇಳಿಬಿಟ್ಟು ನಾವು ಸಾಹಿತ್ಯ ಪರಿಷತ್ತಿನಿಂದ 30 ದಿನಗಳ ಕಾಲ, ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 30 ದಿನಗಳ ಕಾಲ ಮಾಡ್ತೀವಿ. ಅದು ಎಲ್ಲ ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಹಮ್ಮಿಕೊಳ್ಳೋದ್ರ ಮೂಲಕ ಆ ಕಾರ್ಯಕ್ರಮವನ್ನು ಮಾಡಿ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ. ಆದರೆ ಇನ್ನೊಂದು ರೀತಿಯಲ್ಲಿ ಸಾಹಿತ್ಯವನ್ನು ಉಳಿಸಿ ಬೆಳೆಸಬೇಕಾಗಿದೆ. ಹಾಗಾಗಿ ನುಡಿ ನಿತ್ಯೋತ್ಸವದ ಮೂಲಕ ನಾವು ಮಕ್ಕಳಿಗೆ ಜನಜಾಗೃತಿಯನ್ನು ಮೂಡಿಸುವ ಮೂಲಕ, ಮನೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸಾಹಿತ್ಯವನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು ನಾವು ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಶೃಂಗೇರಿ ಘಟಕದ ಅಧ್ಯಕ್ಷರಾದ ಶೃಂಗೇರಿ ಸುಬ್ಬಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಸರ್. ಓಕೆ. ಅದರ ಜೊತೆಯಲ್ಲಿ ರಮೇಶ್ ಅವರೇ, ಪ್ರಮುಖವಾಗಿ ಈಗ ನೀವೇನು ಶೃಂಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಚುಟುಕು ಸಾಹಿತ್ಯ ಸಮ್ಮೇಳನ ಈಗ ಆಯೋಜನೆ ಮಾಡಿರುವಂಥದ್ದು, ಈ ಒಂದು ಚುಟುಕು ಸಾಹಿತ್ಯ ಸಮ್ಮೇಳನಕ್ಕೆ ಯಾವ ರೀತಿಯಾದ ತಯಾರಿ ನಡೀತಾ ಇದೆ? ಹಾಂ ಸರ್, ಇದು ಜನವರಿ 4ನೇ ತಾರೀಕು ಗೌರಿಶಂಕರ್ ಸಭಾಂಗಣದಲ್ಲಿ ನಡೀತಾ ಇದೆ ಅಖಿಲ ಭಾರತ ಚುಟುಕು ಸಾಹಿತ್ಯ ಸಮ್ಮೇಳನ. ಇದರದ್ದು ತಯಾರಿ ಈಗಾಗಲೇ ತುಂಬ ಜವಾಬ್ದಾರಿಯುತವಾಗಿ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಚುಟುಕು ಸಾಹಿತ್ಯವನ್ನು ಬರೆಯುವಂತಹ ಒಂದು ಅವಕಾಶವನ್ನು ಈ ಸಲ ನಾವು ಕಲ್ಪಿಸಿಕೊಟ್ಟಿದ್ದೀವಿ. ನಮ್ಮ ಶೃಂಗೇರಿ ತಾಲೂಕಲ್ಲಿರ್ತಕ್ಕಂತಹ ಎಲ್ಲ ಚುಟುಕು ಸಾಹಿತಿಗಳಿಗೆ ಮತ್ತು ಮಕ್ಕಳಿಗೂ ಅವಕಾಶವನ್ನು ಕೊಟ್ಟಿದ್ದೀವಿ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಅವರು ಬರೆಯುವಂಥ ಒಂದು ಚುಟುಕು ಸಾಹಿತ್ಯ ಲೈನನ್ನು, ಒಂದು 4 ಲೈನ್ಗಳನ್ನು ಮತ್ತು ಅವರ ಒಂದು ಭಾವಚಿತ್ರ ಫೋಟೋವನ್ನು ನಮಗೆ ಕೊಟ್ಟರೆ, ನಾವು ಅದನ್ನು ಬ್ಯಾನರ್ ಮೂಲಕ ಅಲ್ಲಿ ನಡೆಯುವಂಥ ಕಾರ್ಯಕ್ರಮದ ಸುತ್ತ ಆ ಚುಟುಕು ಸಾಹಿತಿಗಳ ಬ್ಯಾನರ್ಗಳನ್ನ ಸುತ್ತ ಹಾಕಿಬಿಟ್ಟು ಅಲ್ಲಿಂದ ನಾವು ಆ ಚುಟುಕು ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಒಂದು ಸಹಕಾರಿಯಾಗತ್ತೆ ಅನ್ನೋದು ನಮ್ಮ ಒಂದು ಉದ್ದೇಶ. ಅದರಲ್ಲಿ ವಿಶೇಷವಾಗಿ ಮಕ್ಕಳು ಭಾಗವಹಿಸಬೇಕು. ಮುಂದಿನ ಪೀಳಿಗೆ ನಮ್ಮ ಸಾಹಿತ್ಯ ಪರಿಸ್ಥಿತಿ ಉಳಿಬೇಕು ಅಂದರೆ ಮಕ್ಕಳೇ ಅದಕ್ಕೆ ಪ್ರಮುಖ ಕಾರಣಕರಾಗ್ತಾರೆ. ಹಾಗಾಗಿ ಅವರು ಇದರಲ್ಲಿ ಭಾಗವಹಿಸಿ ಒಂದು ಚುಟುಕು ಸಾಹಿತ್ಯದಲ್ಲಿ ಭಾಗವಹಿಸಿದ್ರೆ ಅನುಕೂಲ ಅಂಥೇಳಿ, ಹಾಗಾಗಿ ನಾವು ಇದನ್ನು ತುಂಬ ಒಂದು ಇಂಟ್ರೆಸ್ಟ್ನಲ್ಲಿ, ಅಗತ್ಯವಾಗಿ ನಮಗೆ ಎಷ್ಟು ಆಸಕ್ತಿ ಇದೆಯೋ ಅಷ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದೀವಿ ಸರ್. ಓಕೆ. ಅದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಅಂತ ಬಂದಾಗ ಸಕಲ ರೀತಿಯ ತಯಾರಿಗಳು ಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ತಂಡದಿಂದ ಶೃಂಗೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಒಂದು ಚುಟುಕು ಸಾಹಿತ್ಯ ಸಮ್ಮೇಳನಕ್ಕೆ ಯಾವ ರೀತಿಯಾದ ತಯಾರಿ ನಡೀತಾ ಇದೆ ಸರ್? ಈಗಾಗಲೇ ಹಲವಾರು ಸಮಿತಿಗಳನ್ನು ಮಾಡಿದೆ. ಈಗ ವೇದಿಕೆ ಸಮಿತಿ, ಆಹಾರ ಸಮಿತಿ, ಅಲಂಕಾರ ಸಮಿತಿ ಅಂತೇಳಿ ಎಲ್ಲ ಸಮಿತಿಗಳನ್ನು ಮಾಡಿ ಒಂದೊಂದು ಸಮಿತಿಗೆ ಒಂದೊಂದು ಜವಾಬ್ದಾರಿಗಳನ್ನ ಈಗಾಗಲೇ ಕೊಟ್ಟಾಗಿದೆ. ಹಣಕಾಸು ಸಮಿತಿ ಜವಾಬ್ದಾರಿ ಕೊಟ್ಟಿದೆ. ಮಾಧ್ಯಮದ ಒಂದು ಸಮಿತಿ ಆಗಿದೆ. ಈ ಎಲ್ಲ ಸಮಿತಿಯ ಜೊತೆಯಲ್ಲಿ ಅಲಂಕಾರ ಸಮಿತಿ ಅನ್ನುವಂಥದ್ದು ನನ್ನ ಜವಾಬ್ದಾರಿಗೆ, ನನ್ನ ಹೆಗಲ ಮೇಲೆ ಕೊಟ್ಟಿದ್ದಾರೆ. ಅಲಂಕಾರ ಸಮಿತಿಯಲ್ಲಿ ನಾನು ಜವಾಬ್ದಾರಿನ ತೆಗೆದುಕೊಂಡು ಈ ಜಾಹೀರಾತುಗಳನ್ನ ಅಂಗಡಿಯಲ್ಲಿ ಪಡ್ಕೊಂಡು ಜಾಹೀರಾತು ಮೂಲಕ ಬ್ಯಾನರ್ಗಳನ್ನ ಹಾಕುವಂಥದ್ದು, ಜೊತೆಗೆ ತಳ್ಳು ತೋರಣಗಳನ್ನು ಕಟ್ಟುವಂಥದ್ದು, ಇವೆಲ್ಲೂ ಕೂಡ ನಾನು ಈ ಒಂದು ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದೀನಿ. ಉಳಿದಂತೆ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಂತ ಡಾಕ್ಟರ್ ಬಿ ಶಿವಶಂಕರ್, ಶೃಂಗೇರಿ ಶಿವಣ್ಣನವರು, ಅವರಂತೂ ದಿನದ 24 ಗಂಟೆ ಮಲಗದೆ ಈ ಕಾರ್ಯಕ್ರಮಕ್ಕಾಗಿ ಸತತವಾಗಿ ದುಡಿತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಕೈ ಜೋಡಿಸ್ಕೊಂಡು ಕೆಲಸವನ್ನು ಮಾಡ್ತಿದ್ದೀವಿ ಸರ್. ಖಂಡಿತ ಇದನ್ನು ಯಶಸ್ವಿ ಆಗಬೇಕು ಅನ್ನೋದೇ ನಮ್ಮ ಆಸೆ. ಓಕೆ. ಅದರ ಜೊತೆಲಿ ರಮೇಶ್ ಅವರು, ನೀವು ಶೃಂಗೇರಿ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥದ್ದು, ಸಂಘಟನಾ ಕಾರ್ಯದರ್ಶಿಯಾಗಿ ಜಾನಪದ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಸರ್? ಸಂಘಟನಾ ಕಾರ್ಯದರ್ಶಿಯಾಗಿ ನಾವು ಇಬ್ಬರಿದ್ದೀವಿ. ಒಂದು ನಾನು, ಮತ್ತೊಂದು ಆನಂದ್ ಸ್ವಾಮಿ ಅಂತ ಹೇಳ್ಬಿಟ್ಟು ಇಬ್ಬರು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಂಘಟನಾ ಕಾರ್ಯದರ್ಶಿಯಾಗಿ ಸಂಘಟನೆಯನ್ನು ಮಾಡುವಂಥದ್ದು ಅಂದರೆ ಈ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಜಾನಪದ ಕಲಾವಿದರನ್ನು ಗುರುತಿಸುವಂಥದ್ದು, ಜಾನಪದ ಸಮಿತಿಗೆ ಸದಸ್ಯರನ್ನಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕ ಜಾನಪದ ಪರಿಷತ್ತಿಂದ ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿ ಸಾಧಾರಣ ಒಂದು 23 ಜನ ಕನ್ನಡ ಜಾನಪದ ಕಲೆ ಇರ್ತಕ್ಕಂಥ ಕಲೆಗಾರರನ್ನು ಗುರುತಿಸಿ ಅವರಿಗೆ ನಾವು ಸನ್ಮಾನವನ್ನು ಮಾಡಿದ್ದೀವಿ. ಸಿರಿ ಪ್ರಶಸ್ತಿ ಅನ್ನುವಂಥ ಪ್ರಶಸ್ತಿ, ಕನ್ನಡ ಪ್ರಧಾನ ಪ್ರಶಸ್ತಿ ಅಂತೇಳಿ 5 ಜನರಿಗೆ, ಉಳಿದಂತೆ ಸಿರಿ ಪ್ರಶಸ್ತಿ ಅಂತ ಹೇಳಿಬಿಟ್ಟು ಒಟ್ಟು 23 ಜನರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟು ಅವರೆಲ್ಲರನ್ನೂ ಕೂಡ ಗುರುತಿಸಿದ್ರಿಂದ
ಉಳಿದಂತಹ ಎಲ್ಲೋ ಎಲೆಮರೆಕಾಯಿಯಾಗಿ ಬರೆಯುವಂತಹ ಜಾನಪದ ಪರ್ಸನಲಿಟಿಯವ್ರನ್ನ ಗುರುತಿಸಲಿಕ್ಕೆ ಮುಂದೆ ಬರಲಿಕ್ಕೆ ಒಂದು ಅವಕಾಶ ಆಗುತ್ತೆ, ಪ್ರೇರಣೆ ಆಗುತ್ತೆ ಅಂತೇಳಿ ನಾವು ಆ ಕಾರ್ಯಕ್ರಮನ ಆ ರೀತಿಯಲ್ಲಿ ಮಾಡಿದ್ದೀವಿ. ಸಂಘಟನೆಯಾಗಿ ಈಗ ಅತ್ಯುತ್ತಮವಾಗಿ ನಡೀತಾ ಇದೆ ಸರ್. ಓಕೆ ರಮೇಶ್ ಸರ್, ಅದರ ಜೊತೆಯಲ್ಲಿ ಕಾರ್ಮಿಕ ಮಿತ್ರ ಬಳಗ ಅನ್ನುವ ಒಂದು ಇದನ್ನು ನೀವು ಸಂಘಟನೆ ಮಾಡಿರುವಂಥದ್ದು, ಅದರ ಅಧ್ಯಕ್ಷರಾಗಿಯೂ ಕೂಡ ನೀವು ಸಾಧಿಸ್ತಾ ಇದ್ದೀರಾ. ಕಾರ್ಮಿಕ ಮಿತ್ರ ಬಳಗ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಸರ್? ಕಾರ್ಮಿಕ ಮಿತ್ರ ಬಳಗ ಅನ್ನುವಂಥದ್ದು ಮುಖ್ಯವಾಗಿ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಕೂಡ ತುಂಬ ಬಡತನದಿಂದ ಬಂದವನು. ಓಕೆ, ನಾನು ಕೂಡ ನನಗೆ ಊಟಕ್ಕಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಉಪವಾಸ ಮಲಗಿರುವಂತಹ ನೆನಪುಗಳು ಕೂಡ ಈ ಸಂದರ್ಭ ನಿಮ್ಮ ಪ್ರಶ್ನೆಗೆ ನನಗೆ ಆ ನೆನಪು ಬರ್ತಾ ಇದೆ. ಅಷ್ಟು ಕಷ್ಟಪಟ್ಟು ಬಂದಂತಹ ಒಂದು ಜೀವ ನಂದು. ಜೊತೆಯಲ್ಲಿ ನಾನು ಯಾಕೆ ಕಾರ್ಮಿಕ ಮಿತ್ರ ಬಳಗವನ್ನು ಸ್ಥಾಪನೆ ಮಾಡಿದೆ ಅಂತ ಹೇಳಿದ್ರೆ, 2012ರಲ್ಲಿ ನಮ್ಮ ಶೃಂಗೇರಿ ತಾಲೂಕಿನಲ್ಲಿ ಯಾವುದೇ ಸಂಘಟನೆಗಳು ಇರಲಿಲ್ಲ. ಓಕೆ, ಅಂದಿನ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ಮೊಬೈಲು ಇರಲಿಲ್ಲ ಅಥವಾ ಯಾವುದೇ ಮಾಧ್ಯಮಗಳು ಕೂಡ ಇಷ್ಟೆಲ್ಲ ಇರಲಿಲ್ಲ. ಆವಾಗ ಸರ್ಕಾರದಿಂದ ಬರುವಂಥ ಅನುದಾನಗಳು ಯಾವುದು ಕೂಡ ಕಾರ್ಮಿಕರಿಗೆ ಸರಿಯಾಗಿ ತಲುಪ್ತಾ ಇರಲಿಲ್ಲ ಅನ್ನುವಂಥದ್ದು ಒಂದು ಉದ್ದೇಶ ಇತ್ತು. ಆ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಒಂದು ಲೇಬರ್ ಕಾರ್ಡ್ ಕೊಡುತ್ತೆ ಸರ್ಕಾರ. ಆ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಸರ್ಕಾರದ ಬರುವಂಥ ಎಲ್ಲ ಸವಲತ್ತುಗಳನ್ನು ನಾವು ಪಡ್ಕೊಳ್ಬೋದು. ಆ ಕಾರ್ಡ್ ಮಾಡಲಿಕ್ಕೆ ನಮ್ಮ ಶೃಂಗೇರಿಯಲ್ಲಿ ಇಲ್ಲದೆ ಇರೋದ್ರಿಂದ ಜೈಪುರದಲ್ಲಿ ಬಾಲಣ್ಣ ಅಂತ ಹೇಳಿ ಒಬ್ಬರು ಕಾರ್ಮಿಕರಿದ್ದರು. ಅವರು ಈ ಕಾರ್ಡ್ಗಳನ್ನ ಮಾಡಿಸ್ತಾಯಿದ್ರು, ಜವಾಬ್ದಾರಿ ತಗೊಂಡು ಒಂದು ಸಂಘಟನೆ ರೂಪದಲ್ಲಿ ಮಾಡ್ತಾಯಿದ್ರು. ಆವಾಗ ನಾನು ಕಾರ್ಡನ್ನು ಮಾಡಿಸಿದ್ದೆ. ಆ ನಂತರದಲ್ಲಿ 2016ರಲ್ಲೇನೋ ನಮಗೆ ಶೃಂಗೇರಿಯಲ್ಲಿ ಅದು ಅಸ್ತಿತ್ವಕ್ಕೆ ಬರುತ್ತೆ, ಕಾರ್ಮಿಕರ ಒಂದು ಸಂಘಟನೆ ಅಸ್ತಿತ್ವಕ್ಕೆ ಬರುತ್ತೆ. ಕೋರ್ಟಿನ ಜಡ್ಜ್ ಒಬ್ಬರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಅಲ್ಲಿಂದ ಶೃಂಗೇರಿಯಲ್ಲೂ ಕೂಡ ಸಂಘಟನೆ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದ ನಂತರ ಅದು ಶಾರದಾಂಬಾ ಕಟ್ಟಡ ಕಾರ್ಮಿಕರ ಸಂಘ ಅಂಥೇಳಿ ಸ್ಥಾಪನೆ ಆಗುತ್ತೆ. ಅದರಲ್ಲಿ ನಾನು ಕಾರ್ಯಕರ್ತನಾಗಿ ಒಬ್ಬ ಮೆಂಬರ್ ಆಗಿ ಇರ್ತೀನಿ. ನಂತರ 2016-17ರಲ್ಲಿ ನಾನು ಕಾರ್ಯಕಾರಿ ಮಂಡಳಿ ಸದಸ್ಯನಾಗ್ತೀನಿ. ಅದರಲ್ಲಿ ಓಕೆ, ಒಂದು 3 ವರ್ಷ ನಾನು ಸದಸ್ಯನಾಗಿ ಕೆಲಸ ಮಾಡ್ತೀನಿ. ಆ ಸಂದರ್ಭದಲ್ಲಿ ರವೀಂದ್ರ ಅಂತ ಹೇಳ್ಬಿಟ್ಟು ಕಲ್ಕಟ್ಟೆಯವರು ಅಧ್ಯಕ್ಷರಾಗ್ತಾರೆ. ಕಾರ್ಯದರ್ಶಿಯಾಗಿ ಮಂಜುನಾಥ್ KS ಅಂತೇಳಿ ಕೊಡೂರಿನವರು ಕಾರ್ಯದರ್ಶಿ ಆಗ್ತಾರೆ. ಅವ್ರ ಜೊತೆ ನಾನೊಂದು 3 ವರ್ಷ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತೀನಿ. ಅದಾದ ನಂತರದಲ್ಲಿ 2019-20ರಲ್ಲಿ ಮತ್ತೆ ಪುನಃ ಆಡಳಿತ ಮಂಡಳಿ ಬದಲಾವಣೆ ಆಗಬೇಕಾಗುತ್ತೆ. ಆ ಬದಲಾವಣೆ ಆಗೋಂಥ ಸಂದರ್ಭದಲ್ಲಿ ನನಗೆ ಅನಿವಾರ್ಯವಾಗಿ ಒಂದು ಕಾರ್ಯದರ್ಶಿ ಸ್ಥಾನವನ್ನು ಕೊಡ್ತಾರೆ ಸಂಘಟನೆಯಿಂದ. ಆ ಸಂಘಟನೆಯಿಂದ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಒಂದು 3 ತಿಂಗಳ ಕಾಲ ನಾನು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತೀನಿ. ಆ ನಿರ್ವಹಿಸೋಂಥ ಸಂದರ್ಭದಲ್ಲಿ ನಾನು ಅಧಿಕಾರ ತೆಗೆದುಕೊಂಡು 1 ವಾರ 10 ದಿನದಲ್ಲೇ ಒಬ್ಬ ಕಾರ್ಮಿಕನಿಗೆ ಒಂದು ರಾಡು ಇಲ್ಲಿ ಹೊಕ್ಬಿಟ್ಟು ಮೇಲ್ ಬಂದುಬಿಡುತ್ತೆ. ಅದು ನಮ್ಮ ಒಬ್ಬರು ಆತ್ಮೀಯರಿಗೆ, ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ, ಆಗುತ್ತೆ. ಆದಾಗ ಅವರಿಗೆ ಏನೂ ಮನೆಯಲ್ಲಿ ವ್ಯವಸ್ಥೆಗಳಿರೋದಿಲ್ಲ. ಸುಮಾರು 1ರಿಂದ 1.5 ಲಕ್ಷ ಖರ್ಚು ಬರುವಂತಹ ಲಿಮಿಟೆಡ್ ಹೋಗುತ್ತೆ. ಅವಾಗ ಅವ್ರು ನನಗೆ ಫೋನ್ ಮಾಡ್ತಾರೆ, ಉಳಿದಂಥ ಸ್ನೇಹಿತರು, ಸರ್ ನೀವು ಕಾರ್ಯದರ್ಶಿಯಾಗಿದ್ದೀರಲ್ವಾ, ನಮಗೆ ಸಹಕಾರ ಕೊಡಬೇಕು ಸಂಘದಿಂದ ಅಂಥೇಳಿ ನನಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾನು ನಮ್ಮ ಸಂಘದ ಅಧ್ಯಕ್ಷರಿಗೆ ನಾನು ಗಮನಕ್ಕೆ ತರ್ತೀನಿ. ಅವರು ಆ ಸಂದರ್ಭದಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಇರ್ತಾರೆ. ನಾನು ಚಿಕ್ಕಮಂಗ್ಳೂರಲ್ಲಿದ್ದೇನೆ, ನೀವು ಅದನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ಆಗ ನಾವು ಅದನ್ನು ಮುಂದುವರಿಸ್ಕೊಂಡು ಕಾರ್ಯನಿರ್ವಹಿಸ್ತೀವಿ. ಮತ್ತು ಅವರು ಸಂಜೆ ಬಂದು ನಮ್ಮ ಒಟ್ಟಿಗೆ ಸೇರ್ಕೊಳ್ತಾರೆ. ಅವರು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪೆಟ್ಟಾದಂಥ ಸಂದರ್ಭದಲ್ಲಿ ನಾವು ಮನೆ ಮಾಲೀಕರ ಹತ್ರ ಕೇಳಿದಾಗ ಅವರು ನಮ್ಮ ಕೈಯಲ್ಲಾಗುವಂಥ ಯಥಾಶಕ್ತಿ ಕೊಡ್ತೀವಿ, ಪೂರ್ಣ ಖರ್ಚು ಕೊಡಲಿಕ್ಕೆ ಆಗಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಆವಾಗ ಸರಿ ಇನ್ನೇನು ಮಾಡೋದು ಅಂತ ಹೇಳಿದಾಗ, ನಮಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಂತ ಹೊಳಕೊಪ್ಪ ಭಾನುಪ್ರಕಾಶ್ ರವರು ನನಗೆ ಭಾರಿ ಆತ್ಮೀಯರು. ಅವ್ರನ್ನ ದೂರವಾಣಿ ಮೂಲಕ ಮಾತನಾಡಿ ಹೀಗೀಗಾಗಿದೆ, ಏನು ಮಾಡೋದು ಅಂತ ಕೇಳಿದಾಗ ಮತ್ತು ಅವರು ಕೂಡ ನನ್ನ ಜೊತೆ ಸೇರಿಕೊಳ್ತಾರೆ. ಆಮೇಲೆ ಉಳಿದಂತೆ ಕೆಲವು ಕಾರ್ಮಿಕ ಮುಖಂಡರುಗಳೆಲ್ಲ ನಾವು ಒಟ್ಟು ಸೇರಿಬಿಟ್ಟು ಏನು ಮಾಡೋದು ಅಂತೇಳಿ ಆಲೋಚನೆ ಮಾಡುವಾಗ, ಇಲ್ಲ ಸರ್ ಒಂದು ಕೆಲಸ ಮಾಡುವ, ಎಲ್ಲ ಗುತ್ತಿಗೆದಾರರ ಹತ್ರ ಹೋಗಿ ಕೇಳೋಣ, ಏನು ಹಣ ಕೊಡ್ತಾರೆ ಅದನ್ನು ಸಂಗ್ರಹಣೆ ಮಾಡಿ ಕೊಡೋಣ ಅಂಥೇಳಿ ನಾವೆಲ್ಲ ಸೇರಿ ಮುಂದೆ ಹೋಗ್ತೀವಿ. ಹೋದಾಗ ಅಲ್ಲಿ ಕನಿಷ್ಠ ನಾವೊಂದು 15,000 ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ಆದರೆ 1,15,000 ರೂಪಾಯಿ ಕಲೆಕ್ಷನ್ ಆಗುತ್ತೆ. ಆ ಕಲೆಕ್ಷನನ್ನು ನಾವು ಅವರಿಗೆ ಕೊಡ್ತೀವಿ. ಓಕೆ, ಆ ಕೊಟ್ಟ ನಂತರದಲ್ಲಿ ಸಂಘಟನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ರಮೇಶ ಸರಿ ಇಲ್ಲ, ಸಂಘಟನೆ ಇವನ್ನ ಇದರಲ್ಲಿ ಇರಬಾರ್ದು ಅನ್ನುವಂಥ ಒಂದು ಕುತಂತ್ರವಾದಂತಹ ಒಂದು ಬೆಳವಣಿಗೆ ನಡೆಯುತ್ತೆ. ಓಕೆ, ಆ ಬೆಳವಣಿಗೆ ನಡೆದಾಗ ಮನಸ್ಸಿಗೆ ನಂಗೆ ನೋವಾಗಿ, ನಾವು ಯಾವುದೇ ಅಧಿಕಾರ ಆಸೆಗಾಗಿ ಬಂದವರಲ್ಲ, ಹಾಗಾಗಿ ನೋವಾಗುತ್ತೆ. ನೋವಾದಾಗ 3 ತಿಂಗಳ ಕಾಲ ನಾನಲ್ಲಿ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡಿ 3ನೇ ತಿಂಗಳಲ್ಲಿ ನನಗೆ ಮನಸ್ಸಿಗೆ ನೋವಾಗಿ ಆ ಸಂಘಟನೆಗೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ. ನನಗೆ ಬೇಡ ಅಂಥೇಳಿ ನಾನು ಹೊರಗೆ ಬರ್ತೀನಿ. ಹೊರಗೆ ಬಂದಾದ ನಂತರದಲ್ಲಿ ನನಗೇನು ಅನಿಸುತ್ತೆ ಅಂದರೆ, ನಾನು ಹೊರಗೇನೋ ಬಂದಿದ್ದೀನಿ, ಆದರೆ ನಾನು ಅವ್ರ ಎದುರುಗಡೆ ತೋರಿಸ್ಬೇಕಲ್ವ, ಒಬ್ಬ ಸಂಘಟನಕ ಹೌದು ಇವನು ಜನಸಾಮಾನ್ಯರಿಗೆ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತಾನೆ ಅಂತೇಳಿ ತೋರಿಸ್ಕೋಸ್ಕರಾಗಿ ನಾವು 2020ರಲ್ಲಿ ನಮ್ಮ ಒಂದು ತಂಡ ಇರುತ್ತೆ, ಒಂದು 12ರಿಂದ 13 ಜನರ ತಂಡ. ನಾವೇ ಒಂದು ಸಂಘಟನೆಯನ್ನು ಮಾಡ್ತೀವಿ, ಕಾರ್ಮಿಕ ಮಿತ್ರ ಬಳಗ ಅಂತ. ನನ್ನ ಮನೆ ಅಂಗಳದಲ್ಲೇ ರಾತ್ರಿ 8 ಗಂಟೆಗೆ ಅದು ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದರೂ ಕೂಡ ನಾವು ರಿಜಿಸ್ಟರ್ ಮಾಡಲ್ಲ, 3 ವರ್ಷ ನಾವು ಕಾಯ್ತೀವಿ. ಯಾಕೆ ಅಂತ ಕೇಳಿದ್ರೆ, ಆ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇವರೇನಾದರೂ ಬದಲಾವಣೆ ಆಗಿ, ಇಲ್ಲ ತೊಂದರೆ ಇಲ್ಲ ರಮೇಶ್ವರೇ ನಾವೆಲ್ಲ ಸೇರ್ಕೊಂಡು ಮಾಡ್ಕೊಂಡು ಹೋಗೋಣ ಅಂಥೇಳಿ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾನು ಅದನ್ನು ರಿಜಿಸ್ಟರ್ ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತಿಗೂ ಕೂಡ ನಮ್ಮೆಲ್ಲ 12 ಜನ ಸದಸ್ಯರು ಕೇಳಿ ನೋಡಿ,
ಹಾಗಾಗಿ ನಾವು ಅದನ್ನು 3 ವರ್ಷಗಳ ಕಾಲ ನಾವು ಅದನ್ನು ಮುಂದುವರ್ಸ್ಕೊಂಡು ಕಾರ್ಮಿಕರನ್ನ ಗುರುತಿಸುವಂಥದ್ದು, ಮತ್ತು ಹಳ್ಳಿ ಭಾಗದಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಸರ್ಕಾರದಲ್ಲಿ ಬರುವಂಥ ಸವಲತ್ತುಗಳನ್ನೆಲ್ಲ ಈ ರೀತಿ ಬರ್ತಾ ಇದೆ, ನೀವು ಕಾರ್ಡ್ಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾರ್ಮಿಕರಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ 3 ವರ್ಷಗಳ ಕಾಲ ನಾವು ಅದೇ ರೀತಿ ಮಾಡ್ತೀವಿ. ಆ 3 ವರ್ಷ ಆದ ನಂತರದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕಾರ್ಮಿಕ ಮಿತ್ರ ಬಳಗದಲ್ಲಿ ಇರ್ತಕ್ಕಂಥ ಅಧ್ಯಕ್ಷರನ್ನು ಅಂದರೆ ತಕ್ಷಣವಾಗಿ ಆ ಸಂಘಟನೆಗೆ ಅಧ್ಯಕ್ಷರು ಮಾಡಿಬಿಡ್ತಾರೆ. ಅವಾಗ ನಮಗೆ ಮತ್ತೂ ನೋವಾಗುತ್ತೆ. ನಮ್ಮೊಟ್ಟಿಗಿದ್ದವರು ಸಡನ್ನೇ ಹೋಗಿ ಅಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ ಅಂದರೆ ಅಲ್ಲಿ ನಿಮಗೆ ಅರ್ಥ ಆಯಿತು, ಅಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಆಯಿತು. ಅಂದರೆ ಒಂದು ರಾಜಕೀಯವಾಗಿ ಈ ಸಂಘ ಅಧ್ಯಕ್ಷನ ತೊಗೊಂಡ್ಬಿಟ್ರೆ ಸಂಘ ಬಿದ್ದೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಆವಾಗ ನಮಗೆ ಮತ್ತೂ ಸ್ವಲ್ಪ ನೋವಾಗುತ್ತೆ. ಆವಾಗ ನಾವು ಮತ್ತೊಂದು ಸಭೆಯನ್ನು ಕರಿತೀವಿ, ನಮ್ಮ ಉಳಿದಂಥ ಪದಾಧಿಕಾರಿಗಳ ಸಭೆಯನ್ನು ಕರೆದಾಗ, ಇಲ್ಲ ನೀವು ಅದನ್ನು ಜವಾಬ್ದಾರಿ ತೊಗೊಳ್ಳಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ನಮಗೆ ಅವರು ನಮ್ಮ ಬೆನ್ನೆಲುಬಾಗಿ ನಿಂತಾಗ ನಾನು ಅಧ್ಯಕ್ಷನಾಗಿ ಅದನ್ನು ಅಧಿಕಾರಕ್ಕೆ ತೊಗೊಳ್ತೀನಿ. ನಾನು ಅಧ್ಯಕ್ಷನಾದ ನಂತರದಲ್ಲಿ ನಾವು ಒಂದು 5-6 ತಿಂಗಳು ಹಾಗೆ ಅದನ್ನು ಮುಂದುವರ್ತೀವಿ. ನಂತರದಲ್ಲಿ ರಿಜಿಸ್ಟರ್ ಮಾಡ್ತೀವಿ, ಸರ್ಕಾರದ ಮಾನ್ಯತೆಯನ್ನು ಪಡಿತೀವಿ. ಸರ್ಕಾರದ ಮಾನ್ಯತೆ ಯಾವ ರೀತಿ ಪಡೆದಿದ್ದೀವಿ ಅಂತ ಹೇಳಿದ್ರೆ, ಕಾರ್ಮಿಕ ಇಲಾಖೆಯಿಂದ ಬರುವಂತಹ ಸವಲತ್ತುಗಳನ್ನು ಕೊಡಿಸುವಂತಹ ಮಾನ್ಯತೆಯನ್ನು ನಾವು ತಗೊಂಡಿದ್ದೀವಿ. ಜೊತೆಗೆ ಆರೋಗ್ಯ ಚಿಕಿತ್ಸೆ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಆಮೇಲೆ ಕಾರ್ಮಿಕ ಇಲಾಖೆಯಿಂದ ಒಂದಷ್ಟು ಶಿಬಿರಗಳನ್ನು ಮಾಡ್ತಾರೆ. ಆ ಶಿಬಿರಗಳನ್ನು ಕೂಡ ನಾವು ಮಾಡಲಿಕ್ಕೆ ನಮಗೆ ಅರ್ಹತೆ ಇದೆ, ಸರ್ಕಾರದಲ್ಲಿ ನಾವು ಮಾನ್ಯತೆಯನ್ನು ಪಡೆದಿದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಕಾರ್ಮಿಕ ಮಿತ್ರ ಬಳಗದಿಂದ ಈಗಾಗಲೇ 3 ಬಾರಿ ರಕ್ತದಾನ ಶಿಬಿರವನ್ನು ಮಾಡಿದ್ದೀವಿ. ಶೃಂಗೇರಿಯಲ್ಲಿ ರಕ್ತದಾನ ಬಳಗ ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದರ ಪ್ರಮುಖರು ಪ್ರಶಾಂತ್ ಪೂಜಾರಿ ಅಂತೇಳಿ. ಅವರಿವತ್ತು ಸಾವಿರಾರು ಜನ ಜೀವನ ಉಳಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಕೈ ಜೋಡಿಸ್ಕೊಂಡು ಸಂಘಟನೆ ಮೂಲಕ ಈಗಾಗಲೇ ನಮ್ಮ ಪರಮಪೂಜ್ಯ ಭಾರತೀ ತೀರ್ಥ ಮಹಾಸ್ವಾಮಿಗಳು ಮತ್ತು ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಜನ್ಮದಿನದ ಅಂಗವಾಗಿ ನಾವು ರಕ್ತದಾನವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಆ ರಕ್ತದಾನ ಮಾಡುವಂಥ ಸಂದರ್ಭದಲ್ಲಿ ನನಗೆ ಶ್ರೀಮಠ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದೆ. ಅದ್ರ ಜೊತೆಯಲ್ಲಿ ಮೇ 1ನೇ ತಾರೀಕು ಕಾರ್ಮಿಕ ಮಿತ್ರ ಕಾರ್ಮಿಕ ದಿನಾಚರಣೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಆ ಕಾರ್ಮಿಕ ದಿನಾಚರಣೆ ಕೂಡ ನಾವು ಕಾರ್ಮಿಕ ಮಿತ್ರ ಬಳಗದಿಂದ ದಿನಾಚರಣೆ ಮಾಡ್ತಾ ಇದ್ದೀವಿ. ಆ ದಿನಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು 2-3 ಜನ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸುವಂಥದ್ದು. ಅದ್ರ ಜೊತೆಯಲ್ಲಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ ವಿತರಣೆ. ಸಾಧಾರಣವಾಗಿ ಮೊದಲನೇ ವರ್ಷದಲ್ಲಿ ನಾವೊಂದು 1100 ಮಕ್ಕಳಿಗೆ ನಾವು ನೋಟ್ಬುಕ್ ವಿತರಣೆಯನ್ನು ಮಾಡಿದ್ವಿ ಮೊದಲನೇ ವರ್ಷದಲ್ಲಿ. ನಂತರ ಪ್ರತಿ ವರ್ಷ ಒಂದು 20-30 ಶಾಲೆಗಳಿಗೆ ವಿತರಣೆ ಮಾಡ್ತೀವಿ. ವಿತರಣೆ ಹೇಗೆ ಮಾಡ್ತೀವಿ ಅಂದರೆ, ಒಂದೇ ಕಾರ್ಯಕ್ರಮ ಮಾಡಲ್ಲ, ಪ್ರತಿ ಶಾಲೆಗಳಲ್ಲೂ ಕಾರ್ಯಕ್ರಮ ಮಾಡಿ ನುರಿತಂತಹ ಶಿಕ್ಷಕರನ್ನು ಗುರುತಿಸಿ ಅವರ ಮೂಲಕ ಉಪನ್ಯಾಸವನ್ನು ಕೊಡ್ತೀವಿ. ಒಂದು 20 ನಿಮಿಷ ಉಪನ್ಯಾಸವನ್ನು ಕೊಡಿಸಿ ನಂತರ ಆ ನೋಟ್ಬುಕ್ಕು ಅಥವಾ ಪೆನ್ನು, ನೀರಿನ ಬಾಟಲ್ಗಳು, ಈ ರೀತಿ ಪರಿಕರಗಳನ್ನು ವಿತರಣೆ ಮಾಡಿ ಬರ್ತೀವಿ. ಇದು ನೀವು ಕಾರ್ಮಿಕ ಮಿತ್ರ ಬಳಗದಿಂದ ಮಾಡ್ತಿರುವಂಥದ್ದು. ಅದರ ಜೊತೆ ನೀವು JC ಸಂಸ್ಥೆಯಲ್ಲೂ ಕೂಡ ಅತ್ಯಂತ ಸಕ್ರಿಯವಾಗಿ ತೊಡಗಿಸ್ಕೊಂಡಿರುವಂಥದ್ದು. JC ಸಂಸ್ಥೆ ಹಾಗೂ ರಾಜಕೀಯದಲ್ಲೂ ಕೂಡ ನೀವು ಸಕ್ರಿಯವಾಗಿರುವಂಥದ್ದು. ಈ JC ಸಂಸ್ಥೆ ಆಗಿರ್ಬೋದು, ರಾಜಕೀಯವಾಗಿರುವ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳಬೇಕು ಸರ್? ನಾನು JC ಸಂಸ್ಥೆಯಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, JC ಅನ್ನುವಂಥದ್ದು ತುಂಬ ನಮಗೆ ಬೆಳವಣಿಗೆ ಕೊಡುವಂಥ ಒಂದು ಸಂಸ್ಥೆ. ಒಂದು ತಂದೆ ತಾಯಿ ಏನು ನಮಗೆ ವಿದ್ಯೆಯನ್ನು ಕೊಡಬೇಕು, ಆ ಎಲ್ಲವನ್ನು ಕೊಟ್ಟರೂ ಸಹ ಪ್ರಪಂಚಕ್ಕೆ ಏನೋ ಒಂದು ಕಡಿಮೆ ಆಗಿದೆ ಅಂತ ಇರುತ್ತೆ, ಆ ಕಡಿಮೆಯನ್ನು JC ತುಂಬಿಸಿಕೊಡುತ್ತೆ. JC ಸಂಸ್ಥೆ ನಮಗೆ ತುಂಬಿಸ್ಕೊಡುತ್ತೆ. ಹೇಗೆ ಅಂತ ಕೇಳಿದ್ರೆ, ನಾವು JCಗೆ ಸದಸ್ಯರಾಗಿ ಸೇರಿದ ನಂತರ ನಮಗೆ ಹೊಸ ಸದಸ್ಯರ ಪರಿಚಯವಾಗುತ್ತೆ. ಆ ಪರಿಚಯದ ಮೂಲಕ ನಾವು ಸ್ನೇಹವನ್ನು ಬೆಳೆಸ್ಕೊಳ್ತೇವೆ. ಆ ಸ್ನೇಹದ ಮೂಲಕ ಬೆಳವಣಿಗೆ, ನನ್ನ ಯಾವುದಾದ್ರು ಒಂದು ವ್ಯವಹಾರ ಇದ್ದರೆ ಆ ವ್ಯವಹಾರ ಕೂಡ ಅದರೊಟ್ಟಿಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಒಂದು ವೇದಿಕೆಯಲ್ಲಿ ನಿಂತು ಮಾತನಾಡಬೇಕು ಅಂದರೆ ನಮಗೆ ಆ ಮೈಕ್ ಎದುರುಗಡೆ ಹೋದಾಗ ಉಸಿರು ಕಟ್ಟುತ್ತೆ ಅಥವಾ ಕೈಕಾಲು ನಡುಗುತ್ತೆ, ಧೈರ್ಯ ಇರಲ್ಲ. ಅದನ್ನು JC ನಮಗೆ ಸಂಪೂರ್ಣವಾದ ಬಲವನ್ನು ಕೊಟ್ಟು ನಿಂತು ಮಾತನಾಡುವಂಥ ಶಕ್ತಿಯನ್ನು JC ಕೊಡುತ್ತೆ. ಹಾಗಾಗಿ ನಂಗೆ JC ಅಂದರೆ ತುಂಬ ಪ್ರೀತಿ. ಹಾಗಾಗಿ ಇವತ್ತು ಜೋನ್ ಅಧಿಕಾರಿಯಾಗೂ ಕೂಡ ನನ್ನ ಶೃಂಗೇರಿ ಘಟಕದಿಂದ ಕಳಿಸ್ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನಾನು 2025ರ ಜೋನ್ ಬುಲೆಟಿನ್ ಆಗಿ ಕೆಲಸವನ್ನು ಮಾಡಿ ವಿಜಯಕುಮಾರ್ ಸರ್ ಅವರು ಜೋನ್ ಅಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲಿ ನಾನೀಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ರಮೇಶ್ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯಾಗಿ ನಿಮ್ಮ ಸೇವೆ, ಕರ್ನಾಟಕ ಜಾನ ಪರಿಷತ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಕೊಡುಗೆ ಆಗಿರ್ಬೋದು, ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷರಾಗಿ ಸೇವೆ, JC ಹಾಗೂ ರಾಜಕೀಯ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಕನ್ನಡ ಸಾಹಿತ್ಯ ಪರಿಷತ್ ಶೃಂಗೇರಿ ತಾಲೂಕಿನ ಕಾರ್ಯದರ್ಶಿಗಳು, ಕರ್ನಾಟಕ ಜಾನಪದ ಪರಿಷತ್ನ ಸಂಘಟನಾ ಕಾರ್ಯದರ್ಶಿಗಳು, ಜೊತೆಗೆ ಕಾರ್ಮಿಕ ಮಿತ್ರ ಬಳಗ ಶೃಂಗೇರಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಮೇಶ್ ಶೋಣಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.